ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಚಾಲನೆ 5 ವರ್ಷದೊಳಗಿನ ಮಕ್ಕಳಿಗೆ ಕಡ್ಡಾಯ ಲಸಿಕೆ ಟಿಎಚ್ಒ ಕೊರಟಗೆರೆ. ಪೋಲಿಯೋ ಮುಕ್ತ ಸಮಾಜ ನಿರ್ಮಾಣ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ತಾಲೂಕಿನಲ್ಲಿ 5 ವರ್ಷದೊಳಗಿನ ಒಂದೇ ಒಂದು ಮಗು ಕೂಡ ಲಸಿಕೆಯಿಂದ ತಪ್ಪಿಸಿಕೊಳ್ಳಬಾರದು. ಪೋಷಕರು ಮನೆಗೆ ಬರುವ ಆರೋಗ್ಯ ಸಿಬ್ಬಂದಿಗೆ ಸಹಕಾರ ನೀಡಿ 0 ಇಂದ 5 ವರ್ಷದ ಮಕ್ಕಳಿಗೆ 2 ಹನಿ ಪೋಲಿಯೋ ಲಸಿಕೆ ಹಾಕಿಸಿ ಎಂದು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಜ್ಯೋತ್ಸ್ಯಾ ರೆಡ್ಡಿ ಕರೆ ನೀಡಿದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕೊರಟಗೆರೆ ರೋಟರಿ ಕ್ಲಬ್ ಹಾಗೂ ರೋಟರಿ ಸಿದ್ದರಬೆಟ್ಟ ಇವರ ಸಹಯೋಗದಲ್ಲಿ ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭಾನುವಾರ ಪಲ್ಸ್ ಪೋಲಿಯೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕೊರಟಗೆರೆ ರೋಟರಿ ಕ್ಲಬ್ ಅಧ್ಯಕ್ಷ ಎಜಿ ಮಂಜುನಾಥ್ ಅವರು ರೋಟರಿ ಇಂಟರ್ನ್ಯಾಷನಲ್ ಕಳೆದ 35 ವರ್ಷದಿಂದ ಎಂಡ್ ಪೋಲಿಯೋ ನೌ ಅಭಿಯಾನ ನಡೆಸುತ್ತಿದೆ. ಕೊರಟಗೆರೆ ತಾಲೂಕಿನ ಪ್ರತಿ ಹಳ್ಳಿ, ಪ್ರತಿ ಮನೆಗೂ ನಮ್ಮ ಸದಸ್ಯರು ಭೇಟಿ ನೀಡಿ ಲಸಿಕಾ ಕಾರ್ಯ ಯಶಸ್ವಿ ಮಾಡುತ್ತೇವೆ ಎಂದು ತಿಳಿಸಿದರು. ರೋಟರಿ ಚಾರ್ಟೆಡ್ ಅಧ್ಯಕ್ಷ ಶ್ರೀನಿವಾಸ್ ಮೂರ್ತಿಯವರು ಸರ್ಕಾರದ ಜೊತೆ ಕೈಜೋಡಿಸಿ ಕೆಲಸ ಮಾಡೋದೇ ರೋಟರಿಯ ಧ್ಯೇಯ. ಈ ಬಾರಿ 100% ಸಾಧನೆ ಮಾಡೋಣ. ಸಾರ್ವಜನಿಕರು ವದಂತಿಗಳಿಗೆ ಕಿವಿಗೊಡದೆ ಮಕ್ಕಳ ಆರೋಗ್ಯ ಕಾಪಾಡಿ ಎಂದು ಹೇಳಿದರು. ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ರಾಮಕೃಷ್ಣ ಅವರು, ಆಸ್ಪತ್ರೆಯಲ್ಲಿ ಲಸಿಕೆಗೆ ಎಲ್ಲಾ ವ್ಯವಸ್ಥೆ ಮಾಡಲಾಗಿದೆ. ಫೆಬ್ರವರಿ 23ರಿಂದ 3 ದಿನಗಳ ಕಾಲ ಬೂತ್ ಮಟ್ಟದಲ್ಲಿ ಹಾಗೂ ಮನೆ ಮನೆಗೆ ತೆರಳಿ ಲಸಿಕೆ ಹಾಕಲಾಗುವುದೆಂದು ಮಾಹಿತಿ ನೀಡಿದರು. ಡಾಕ್ಟರ್ ರವೀಶ್ ಅವರು, ಪೋಲಿಯೋ ಹನಿ ಸಂಪೂರ್ಣ ಸುರಕ್ಷಿತ, ಯಾವುದೇ ಅಡ್ಡ ಪರಿಣಾಮ ಇಲ್ಲ. ಒಂದು ಮಗು ಬಿಟ್ಟು ಹೋದರೂ ರೋಗ ಹರಡುವ ಅಪಾಯ ಇದೆ. ಆದ್ದರಿಂದ ಎಲ್ಲರೂ ಜವಾಬ್ದಾರಿ ತೆಗೆದುಕೊಳ್ಳಿ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಿಶು ಅಭಿವೃದ್ಧಿ ಅಧಿಕಾರಿ ಗಂಗಾಧರ್, ತಾಲೂಕು ಪಂಚಾಯಿತಿ ಇಒ ಗುರುಮೂರ್ತಿ, ಜಿಲ್ಲಾ ನೋಡಲ್ ಅಧಿಕಾರಿ ನಾಗರಾಜು ಪಾಟೀಲ್, ರೋಟರಿ ನಿರ್ದೇಶಕ ಪ್ರಸನ್ನಕುಮಾರ್ ಸೇರಿದಂತೆ ಆಶಾ ಅಂಗನವಾಡಿ ಕಾರ್ಯಕರ್ತೆಯರು ಹಾಜರಿದ್ದರು. ವರದಿ ಸತೀಶ್ ಎಸ್, ಕೊರಟಗೆರೆ. ಈ ಒಂದು 28/6/2021 ನಡೆಯುತ್ತಿರುವ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಈ ಕೊರಟಗೆರೆ ತಾಲೂಕಲ್ಲಿ 10,000ಕ್ಕೂ ಅಧಿಕ ಮಕ್ಕಳಿಗೆ ನಾವು ಲಸಿಕೆನ ಹಾಕ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಕೊರಟಗೆರೆ THO ಮೇಡಮ್ರವರ ಸಹಯೋಗದಲ್ಲಿ ಹಲವಾರು ಬೂತ್ಗಳನ್ನು ತೆರೆದು ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಈ ಪಲ್ಸ್ ಪೋಲಿಯೋನ ಕಂಡುಹಿಡಿದಿದ್ದು ನಮ್ಮ ರೋಟರಿ ಸಂಸ್ಥೆ ಅಂತ ಹೇಳ್ಕೊಳ್ಳೋದಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಇದನ್ನು ನಮ್ಮ ರೋಟರಿಯ ಒಬ್ಬ ಡಾಕ್ಟ್ರು ಇದನ್ನು ಕಂಡು WHO ರೆಫರ್ ಮಾಡ್ತಾರೆ. WHO ಸಮೇತ ಇದನ್ನು ವೈರಸ್ನ ಇದನ್ನು ಅವ್ರಿಗೆ ಆಗಲ್ಲ. ತಿರ್ಗಾ ನಮಗೆ ರೋಟರಿ ಸಂಸ್ಥೆ ಕೊಡ್ತಾರೆ. ನಾವು 16 ದೇಶಗಳಿಂದ ಫಂಡನ್ನು ಕಲೆಕ್ಟ್ ಮಾಡಿ ನಾವು ಈ ವೈರಸ್ಸಿನ ಒಂದು ಪಲ್ಸ್ ಪೋಲಿಯೋ ಹನಿಯನ್ನು ಕಂಡುಹಿಡಿದು ಇದನ್ನು ಪ್ರಪಂಚಾದ್ಯಂತ ಎಲ್ಲ ದೇಶಗಳಿಗೂ ನಾವು ಇವತ್ತು ರೋಟರಿ ಸಂಸ್ಥೆ ವತಿಯಿಂದಲೇ ಈ ಒಂದು ಪೋಲಿಯೋ ಹನಿಯನ್ನು ನೀಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ಳೋದು ನಮಗೆ ಹೆಮ್ಮೆ ಆಗುತ್ತೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರಾದಂಥ ಶ್ರೀನಿವಾಸ ಮೂರ್ತಿ ಸರು ಮೇಡಮು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು 28/2/2026 ನ್ಯಾಷನಲ್ ಇಮ್ಯುನೈಸೇಷನ್ ಡೇ ಅಂತ ಕಾರ್ಯಕ್ರಮ ಮಾಡಿದ್ದೀವಿ. ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಎಲ್ಲ 0 ಇಂದ 5 ವರ್ಷದ ಒಳಗಿನ ಮಕ್ಕಳಿಗೆ ಒಂದೇ ಸರಿ ಬಾಯಿಯಿಂದ 2 ಹನಿ ಪೋಲಿಯೋ ಕಾಯಿಲೆನ ನಿರ್ಮೂಲನೆ ಮಾಡಬೇಕು ನಮ್ಮ ದೇಶದಲ್ಲಿ ಅಂತ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಇದರ ಉದ್ದೇಶ ಹರ್ಡ್ ಇಮ್ಯುನಿಟಿ ಅಂತ ಏನು ಮಾತಾಡಿದ್ವಿ ಅಂದರೆ ಎಲ್ಲ ಮಕ್ಕಳಿಗೂ ಒಂದೇ ಬಾರಿ ಲಸಿಕೆ ನೀಡೋದ್ರಿಂದ ಬಾಯಿಯಿಂದ ನಾವು ವೈಲ್ಡ್ ವೈರಸ್ ಅಂದರೆ ಯಾವ ರೋಗಾಣು ಕಾಯಿಲೆಯನ್ನು ಬರೆಸುತ್ತೋ ಅದನ್ನು ನಾವು ವ್ಯಾಕ್ಸಿನ್ ವೈರಸ್ಸಿಂದ ರೀಪ್ಲೇಸ್ ಮಾಡುವಂಥ ಕಾರ್ಯಕ್ರಮ ಆಗಿರುತ್ತೆ ಇದು. ಅದರಂತೆ ನಮ್ಮ ತಾಲೂಕಿನಲ್ಲಿ 10,016 ಮಕ್ಕಳಿಗೆ ನಾವು ಇವತ್ತಿನ ದಿನ ಲಸಿಕೆಯನ್ನು ನೀಡ್ತಾ ಇದ್ದೀವಿ. ಒಟ್ಟು 69 ಅಂದರೆ ಎಲ್ಲ ಹಳ್ಳಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲೂ ನಾವು ಮಾಡ್ತಾ ಇದ್ದೀವಿ. ಅದೇ ರೀತಿ 4 ಟ್ರಾನ್ಸಿಟ್ ಬೂತ್ಗಳಿದೆ. 2 ಬಸ್ ಸ್ಟ್ಯಾಂಡಲ್ಲಿ, ಕೊರಟಗೆರೆ ಬಸ್ ಸ್ಟ್ಯಾಂಡಲ್ಲಿ ಮತ್ತು ಗೊರವನಹಳ್ಳಿ ದೇವಸ್ಥಾನದಲ್ಲಿ ಮತ್ತು ಸಿದ್ದರಬೆಟ್ಟ ದೇವಸ್ಥಾನದಲ್ಲಿ. ಆದ್ದರಿಂದ ನಾವು ಸಾರ್ವಜನಿಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೀವಿ, ಎಲ್ಲರೂ ತಮ್ಮ 0 ಇಂದ 5 ವರ್ಷದ ಒಳಗಿನ ಮಕ್ಕಳಿಗೆ ಇವತ್ತಿನ ದಿನವೇ ಲಸಿಕೆಯನ್ನು ಹಾಕಬೇಕು ಅಂತ ನಾನು ಕೋರ್ಕೊಳ್ತೇನೆ. ಪಲ್ಸ್ ಪೋಲಿಯೋ ನಿವಾರಣಾ ಲಸಿಕೆಯ ಕಾರ್ಯಕ್ರಮನ ನಮ್ಮ ತಾಲೂಕು ಕೊರಟಗೆರೆ ತಾಲೂಕು ವೈದ್ಯಕೀಯ ಇಲಾಖೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಇದು ಒಂದು ರೋಟರಿ ಸಂಸ್ಥೆಯ ಒಂದು ಫ್ಲಾಗ್ಶಿಪ್ ಪ್ರೋಗ್ರಾಮ್. ಇದು ಎಲ್ಲ ದೇಶದಲ್ಲಿ ಸುಮಾರು 20-25 ದೇಶಗಳಲ್ಲಿ ಈ ಕಾರ್ಯಕ್ರಮನ ಅನುಷ್ಠಾನ ಮಾಡ್ತಾ ಇದೆ. ಸೊ ಇಂಥ ಕಾರ್ಯಕ್ರಮ ನಮ್ಮ ತಾಲೂಕು
ವೈದ್ಯಾಧಿಕಾರಿಗಳು ಮತ್ತು ತಾಲೂಕು ವೈದ್ಯಕೀಯ ಇಲಾಖೆ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಅಲ್ಲಲ್ಲಿ ಬೂತ್ಗಳನ್ನ ಏನು ಮಾಡಿದ್ದಾರೆ ಆ ಬೂತ್ಗಳಲ್ಲಿ ಎಲ್ಲ ಒಂದು ಸಾರ್ವಜನಿಕರು ಅಥವಾ ಮಕ್ಕಳು ಆ ಹುಟ್ಟಿದಿಂದ ಮಕ್ಕಳಿಂದ 5 ವರ್ಷದ ಒಳಗಡೆ ಎಲ್ಲ ಮಕ್ಕಳು ಈ ಲಸಿಕೆ ಕಾರ್ಯಕ್ರಮನ ಯಶಸ್ವಿಯಾಗಿ ಭಾಗವಹಿಸಿ ಅದರ ಪ್ರಯೋಜನ ಪಡ್ಕೋಬೇಕು ಅಂತ ಹೇಳ್ತೇನೆ ನನ್ನ ಈ ದಿನ ನಾವು ಕೊರಟಗೆರೆ ತಾಲೂಕಿನಾದ್ಯಂತ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇದರ ಉದ್ದೇಶ ಏನು ಅಂತಂದರೆ ಆಗ ಹುಟ್ಟಿದ ಮಗುವಿನಿಂದ ಹಿಡಿದು 5 ವರ್ಷದ ಮಕ್ಕಳವರೆಗೂ ಯಾವುದೇ ಮಗು ಇವತ್ತು ಪೋಲಿಯೋ ಹನಿಯಿಂದ ವಂಚಿತವಾಗಬಾರ್ದು. ನಾವು ಇದಕ್ಕೋಸ್ಕರ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಸಾರ್ವಜನಿಕ ಆಸ್ಪತ್ರೆ ಮತ್ತು ಬಸ್ ಸ್ಟ್ಯಾಂಡ್ ಮತ್ತು ಇತರ ಎಲ್ಲಿ ಜನಗಳು ಜಾಸ್ತಿ ಓಡಾಡುವಂಥ ಜಾಗಗಳಲ್ಲಿ ಪೋಲಿಯೋ ಬೂತನ್ನು ಮಾಡಿ ಅಲ್ಲಿ ನಮ್ಮ ಮಕ್ಕಳಿಗೆ ಪೋಲಿಯೋ ಹನಿಯನ್ನು ಹಾಕಿಸ್ತಾ ಇರ್ತೀವಿ. ಇದರ ಉದ್ದೇಶ ಏನು ಅಂತಂದರೆ ರೋಗವನ್ನು ತರ್ತಕ್ಕಂಥ ವೈರಾಣುವನ್ನು ರೋಗ ನಿರೋಧಕ ಶಕ್ತಿ ರೋಗವನ್ನು ಬರ್ಸ್ತಕ್ಕಂಥ ಶಕ್ತಿ ಕಳ್ಕೊಂಡಿರೋಂಥ ನಮ್ಮ ಏನು ಪೋಲಿಯೋ ಹನಿಯಲ್ಲಿ ಇರ್ತಕ್ಕಂಥ ವೈರಾಣುವಿನಿಂದ ರಿಪ್ಲೇಸ್ ಮಾಡೋವಂಥದ್ದು. ಅಂದರೆ ಇಡೀ ಸಮಾಜದಲ್ಲಿ ಇಡೀ ವಾತಾವರಣದಲ್ಲಿರೋ ವೈರಾಣು ಶಕ್ತಿ ಕಳ್ಕೊಂಡಿರೋ ವೈರಾಣು ಸೇರ್ಕೊಳ್ಳುತ್ತೆ ವಾತಾವರಣಕ್ಕೆ, ರೋಗವನ್ನು ಬರ್ಸ್ತಕ್ಕಂಥ ವೈರಾಣು ಹೊರಟೋಗ್ಬಿಡುತ್ತೆ. ಆದ್ದರಿಂದ ನಮ್ಮ ಮುಂದಿನ ಪೀಳಿಗೆಯು ಸಹ ಪೋಲಿಯೋ ಮುಕ್ತ ಭಾರತ ಆಗಿ ನಾವು ಸಕ್ಸಸ್ ಆಗಬೇಕು ಅನ್ನೋ ರೀತಿಯಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರೋದು. ಅದಕ್ಕೋಸ್ಕರ ಇವತ್ತು ಇಡೀ ಭಾರತದಾದ್ಯಂತ ಒಂದೇ ದಿನ ಪಲ್ಸ್ ಪೋಲಿಯೋ ಅಂತಂದರೆ ಒಂದೇ ದಿನ ಇಡೀ ಭಾರತದಾದ್ಯಂತ ಎಲ್ಲ ಮಕ್ಕಳಿಗೂ ಪೋಲಿಯೋನೇ ಹಾಕೋದ್ರಿಂದ ರೋಗವನ್ನು ನಮ್ಮ ದೇಶದಿಂದಲೇ ಓಡಿಸ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಸೊ ಸಾರ್ವಜನಿಕರು ಎಲ್ಲ ನಮ್ಮ ಮಕ್ಕಳನ್ನು ಕರ್ಕೊಂಬಂದು ಇವತ್ತು ಪೋಲಿಯೋ ಬೂತಲ್ಲಿ ನಾಳೆ ನಾಡಿದ್ದು ಮನೆ ಮನೆಗೆ ಹೋಗುವ ಕಾರ್ಯಕ್ರಮ ಇರುತ್ತೆ. ಬಟ್ ಅದಕ್ಕೋಸ್ಕರ ಕಾಯುವಂಥ ಅವಶ್ಯಕತೆ ಇಲ್ಲ, ಇವತ್ತೇ ಹಾಕೋದ್ರಿಂದ ಎಲ್ಲರಿಗೂ ರೋಗ ನಿರೋಧಕ ಶಕ್ತಿ ಹೆಚ್ಚಿನದಾಗಿ ಬಂದು ನಮ್ಮ ಇಡೀ ಕೊರಟಗೆರೆ ತಾಲೂಕಿನ ಜನ ಪೋಲಿಯೋ ಮುಕ್ತ ವಾತಾವರಣದಲ್ಲಿ ಬದುಕುವಂಥ ಸಂದರ್ಭ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ.